ನಗರಿಯಲ್ಲಿ ನಾಡ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡ್ತಾ ಇದೆ. ಅರಮನೆ ಅಂಗಳಕ್ಕೆ ಕಾಲಿಟ್ಟಿವೆ ಗಜಪಡೆ. ಜಿಲ್ಲಾಡಳಿತದಿಂದ ಗಜಪಡೆಗೆ ಸಾಂಪ್ರದಾಯಿಕ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಅರಮನೆ ಜಯಮಾರ್ತಾಂಡ ಗೇಟ್ ಬಳಿ ಪೂಜೆಯನ್ನ ಜಿಲ್ಲಾಡಳಿತದಿಂದ ಸಲ್ಲಿಕೆ ಮಾಡಲಾಗಿರುವಂತದ್ದು. ಜಿಲ್ಲಾಡಳಿತದಿಂದ ಪುಷ್ಪಾರ್ಚನೆ ಮೂಲಕ ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆ ಆಗಮನ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಭಿಮನ್ಯು, ವರಲಕ್ಷ್ಮಿ, ಲಕ್ಷ್ಮಿ, ಭೀಮ, ಕಂಚನ್, ರೋಹಿತ್, ಗೋಪಿ ಸೇರಿದಂತೆ 9 ಆನೆಗಳು ಪೂಜೆಯಲ್ಲಿ ಭಾಗಿಯಾಗಿದ್ದಾವೆ. ಕಂಸಾಳೆ, ಡೊಳ್ಳು ಕುಣಿತ, ನಾಗಸ್ವರ, ರಾಜ ಪರಂಪರೆಯ ವಸ್ತ್ರಧಾರಣಿತ ಅದರ ಜೊತೆ ಆನೆಗಳು ಆಗಮ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ದೂರಿಯಾಗಿ ಮೆರವಣಿಗೆಯನ್ನ ಕೂಡ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಈ ಸಂದರ್ಭದಲ್ಲಿ ಗೈರಾಗಿದ್ದಾರೆ. ಅವರು ಇಲ್ಲಿ ಉಪಸ್ಥಿತರಾಗಿ ಇರಬೇಕಾಗಿತ್ತು, ಆದರೆ ಅವರು ಗೈರಾಗಿದ್ದಾರೆ. ಪೊಲೀಸರಿಂದ ಗೌರವ ವಂದನೆಯನ್ನ ಸ್ವೀಕಾರ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ದೂರಿಯಾಗಿ ಈ ಬಾರಿ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಅರಮನೆ ಅಂಗಳಕ್ಕೆ ಬಂದಿದೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಾಡ ಹಬ್ಬ ಮೈಸೂರು ದಸರಾ ಹಬ್ಬ ಹಿನ್ನೆಲೆಯಲ್ಲಿ ಅರಮನೆ ಅಂಗಳಕ್ಕೆ ಗಜಪಡೆ ಕಾಲಿಟ್ಟಿರುವಂಥದ್ದು, ಆ ದೃಶ್ಯ ನೋಡೋದಕ್ಕೂ ಕೂಡ 2 ಕಣ್ಣು ಸಾಲದು, ಆ ರೀತಿಯಾಗಿದೆ. ಯಾವ ರೀತಿಯಾಗಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೈಸೂರು ಸಂಪೂರ್ಣವಾಗಿ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂತಂದ್ರೆ ದಸರಾ ಗಜಪಡೆಗಳು. ಕಳೆದ 2 ದಿನಗಳ ಹಿಂದೆ ಗಜಪಯಣದ ಮೂಲಕವಾಗಿ ಕಾಡಿಂದ ನಾಡಿಗೆ ಬಂದಂತಹ ಆನೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದು, ಇವತ್ತು ಬೆಳಿಗ್ಗೆ ಅರಣ್ಯ ಭವನದಿಂದ ನೇರವಾಗಿ ಮೈಸೂರು ಅರಮನೆಗೆ ಕಾಲ್ನಡಿಗೆ ಮೂಲಕವಾಗಿ ಸುಮಾರು 4 ಕಿಲೋಮೀಟರ್ಗಳ ಕಾಲವಾಗಿ ಕಾಲ್ನಡಿಗೆ ಮೂಲಕವಾಗಿ ದಸರಾ ಗಜಪಡೆಗಳು ಅರಮನೆಗೆ ಎಂಟ್ರಿಯನ್ನು ಕೊಟ್ಟಿದೆ. ಅರಮನೆಗೆ ಎಂಟ್ರಿ ಕೊಡುವ ಸಂದರ್ಭದಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ದಸರಾ ಗಜಪಡೆಗಳಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಶಾಸಕರಾದಂತಹ ತನ್ವಿ ಸೇಠ್ ಇರ್ಬೋದು, ಶ್ರೀವತ್ಸ ಇರ್ಬೋದು, ಜೊತೆಗೆ ಇತರ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ದಸರಾ ಗಜಪಡೆಗಳನ್ನ ಅರಮನೆಗೆ ಬರಮಾಡಿಕೊಳ್ಳಲಾಗಿದೆ. ಆದ್ರೆ ಸುಮಾರು 45ರಿಂದ 50 ದಿನಗಳ ಕಾಲ ಇವತ್ತಿನಿಂದ ಮೈಸೂರಿನ ಅರಮನೆಯಲ್ಲಿ ದಸರಾ ಗಜಪಡೆಗಳು ತಾಲೀಮನ್ನ ನಡೆಸಿದ್ರೆ ನಾಳೆಯಲ್ಲಿ ಈಗಾಗಲೇ ತಾಲೀಮು ಕೂಡ ಆರಂಭ ಆಗುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಮೈಸೂರಿನ ಅರಮನೆಯಿಂದ ಬಲಿ ಮಂಟಪದವರೆಗೂ ಕೂಡ ಒಂದು ತಾಲೀಮಿನಿಂದ ಆ ತಾಲೀಮಿನವರು ಭಾಗಿಯಾಗ್ತವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಬ್ಬಾರಿಯನ್ನ ಹೊರುವಂತಹ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಇವತ್ತು ಬಂದಿದೆ. ಶುಕ್ರವಾರ ಇನ್ನು 5 ಆನೆಗಳು, ಒಟ್ಟು 14 ಆನೆಗಳು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇದೆ. ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ನಗರಿಯಲ್ಲಿ ನಾಡ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡ್ತಾ ಇದೆ. ಅರಮನೆ ಅಂಗಳಕ್ಕೆ ಕಾಲಿಟ್ಟಿವೆ ಗಜಪಡೆ. ಜಿಲ್ಲಾಡಳಿತದಿಂದ ಗಜಪಡೆಗೆ ಸಾಂಪ್ರದಾಯಿಕ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಅರಮನೆ ಜಯಮಾರ್ತಾಂಡ ಗೇಟ್ ಬಳಿ ಪೂಜೆಯನ್ನ ಜಿಲ್ಲಾಡಳಿತದಿಂದ ಸಲ್ಲಿಕೆ ಮಾಡಲಾಗಿರುವಂತದ್ದು. ಜಿಲ್ಲಾಡಳಿತದಿಂದ ಪುಷ್ಪಾರ್ಚನೆ ಮೂಲಕ ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆ ಆಗಮನ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಭಿಮನ್ಯು, ವರಲಕ್ಷ್ಮಿ, ಲಕ್ಷ್ಮಿ, ಭೀಮ, ಕಂಚನ್, ರೋಹಿತ್, ಗೋಪಿ ಸೇರಿದಂತೆ 9 ಆನೆಗಳು ಪೂಜೆಯಲ್ಲಿ ಭಾಗಿಯಾಗಿದ್ದಾವೆ. ಕಂಸಾಳೆ, ಡೊಳ್ಳು ಕುಣಿತ, ನಾಗಸ್ವರ, ರಾಜ ಪರಂಪರೆಯ ವಸ್ತ್ರಧಾರಣಿತ ಅದರ ಜೊತೆ ಆನೆಗಳು ಆಗಮ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ದೂರಿಯಾಗಿ ಮೆರವಣಿಗೆಯನ್ನ ಕೂಡ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಈ ಸಂದರ್ಭದಲ್ಲಿ ಗೈರಾಗಿದ್ದಾರೆ. ಅವರು ಇಲ್ಲಿ ಉಪಸ್ಥಿತರಾಗಿ ಇರಬೇಕಾಗಿತ್ತು, ಆದರೆ ಅವರು ಗೈರಾಗಿದ್ದಾರೆ. ಪೊಲೀಸರಿಂದ ಗೌರವ ವಂದನೆಯನ್ನ ಸ್ವೀಕಾರ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ದೂರಿಯಾಗಿ ಈ ಬಾರಿ
ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಅರಮನೆ ಅಂಗಳಕ್ಕೆ ಬಂದಿದೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ವಿನೋದ್, ನಾಡ ಹಬ್ಬ ಮೈಸೂರು ದಸರಾ ಹಬ್ಬ ಹಿನ್ನೆಲೆಯಲ್ಲಿ ಅರಮನೆ ಅಂಗಳಕ್ಕೆ ಗಜಪಡೆ ಕಾಲಿಟ್ಟಿರುವಂಥದ್ದು, ಆ ದೃಶ್ಯ ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲದು, ಆ ರೀತಿಯಾಗಿದೆ. ಯಾವ ರೀತಿಯಾಗಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯ, ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೈಸೂರು ಸಂಪೂರ್ಣವಾಗಿ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂತಂದ್ರೆ ದಸರಾ ಗಜಪಡೆಗಳು. ಕಳೆದ 2 ದಿನಗಳ ಹಿಂದೆ ಗಜಪಯಣದ ಮೂಲಕವಾಗಿ ಕಾಡಿನ ನಾಡಿಗೆ ಬಂದಂತಹ ಆನೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ವಿಶ್ರಾಂತಿಯನ್ನು ಪಡೆಯಿತು. ಇವತ್ತು ಬೆಳಿಗ್ಗೆ ಅರಣ್ಯ ಭವನದಿಂದ ನೇರವಾಗಿ ಮೈಸೂರು ಅರಮನೆಗೆ ಕಾಲ್ನಡಿಗೆ ಮೂಲಕವಾಗಿ ಸುಮಾರು 4 ಕಿಲೋಮೀಟರ್ಗಳ ಕಾಲವಾಗಿ ಕಾಲ್ನಡಿಗೆ ಮೂಲಕವಾಗಿ ದಸರಾ ಗಜಪಡೆಗಳು ಅರಮನೆಗೆ ಎಂಟ್ರಿಯನ್ನು ಕೊಟ್ಟಿದೆ. ಅರಮನೆಗೆ ಎಂಟ್ರಿ ಕೊಡುವ ಸಂದರ್ಭದಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ದಸರಾ ಗಜಪಡೆಗಳಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಶಾಸಕರಾದಂತಹ ತನ್ವೀರ್ ಸೇಠ್ ಇರ್ಬೋದು, ಶ್ರೀವತ್ಸ ಇರ್ಬೋದು, ಜೊತೆಗೆ ಇತರ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ದಸರಾ ಗಜಪಡೆಗಳನ್ನ ಅರಮನೆಗೆ ಬರಮಾಡಿಕೊಳ್ಳಲಾಗಿದೆ. ಆದ್ರೆ ಸುಮಾರು 45ರಿಂದ 50 ದಿನಗಳ ಕಾಲ ಇವತ್ತಿನಿಂದ ಮೈಸೂರಿನ ಅರಮನೆಯಲ್ಲಿ ದಸರಾ ಗಜಪಡೆಗಳು ತಾಲೀಮನ್ನ ನಡೆಸಿದ್ರೆ ನಾಳೆಯಲ್ಲಿ ಈಗಾಗಲೇ ತಾಲೀಮು ಕೂಡ ಆರಂಭ ಆಗುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಮೈಸೂರಿನ ಅರಮನೆಯಿಂದ ಬಲಿಮಂಟಪದವರೆಗೂ ಕೂಡ ಏನೋ ಒಂದು ತಾಲೀಮಿರುತ್ತೆ, ಆ ತಾಲೀಮಿನನ್ನು ಭಾಗಿಯಾಗ್ತವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಬ್ಬಾರಿಯನ್ನ ಹೊರುವಂತಹ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಇವತ್ತು ಬಂದಿದೆ. ಶುಕ್ರವಾರ ಇನ್ನು 5 ಆನೆಗಳು, ಒಟ್ಟು 14 ಆನೆಗಳು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇದೆ. ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ನಗರಿಯಲ್ಲಿ ನಾಡ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡ್ತಾ ಇದೆ. ಅರಮನೆ ಅಂಗಳಕ್ಕೆ ಕಾಲಿಟ್ಟಿವೆ ಗಜಪಡೆ. ಜಿಲ್ಲಾಡಳಿತದಿಂದ ಗಜಪಡೆಗೆ ಸಾಂಪ್ರದಾಯಿಕ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಅರಮನೆ ಜಯಮಾರ್ತಾಂಡ ಗೇಟ್ ಬಳಿ ಪೂಜೆಯನ್ನ ಜಿಲ್ಲಾಡಳಿತದಿಂದ ಸಲ್ಲಿಕೆ ಮಾಡಲಾಗಿರುವಂತದ್ದು. ಜಿಲ್ಲಾಡಳಿತದಿಂದ ಪುಷ್ಪಾರ್ಚನೆ ಮೂಲಕ ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆ ಆಗಮನ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಭಿಮನ್ಯು, ವರಲಕ್ಷ್ಮಿ, ಲಕ್ಷ್ಮಿ, ಭೀಮ, ಕಂಚನ್, ರೋಹಿತ್, ಗೋಪಿ ಸೇರಿದಂತೆ 9 ಆನೆಗಳು ಪೂಜೆಯಲ್ಲಿ ಭಾಗಿಯಾಗಿದ್ದಾವೆ. ಕಂಸಾಳೆ, ಡೊಳ್ಳು ಕುಣಿತ, ನಾಗಸ್ವರ, ರಾಜ ಪರಂಪರೆಯ ವಸ್ತ್ರಧಾರಣಿತ ಏನೋ ಅದರ ಜೊತೆ ಆನೆಗಳು ಆಗಮ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ಧೂರಿಯಾಗಿ ಮೆರವಣಿಗೆಯನ್ನ ಕೂಡ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಈ ಸಂದರ್ಭದಲ್ಲಿ ಗೈರಾಗಿದ್ದಾರೆ. ಅವರು ಇಲ್ಲಿ ಉಪಸ್ಥಿತರಾಗಿ ಇರಬೇಕಾಗಿತ್ತು, ಆದರೆ ಅವರು ಗೈರಾಗಿದ್ದಾರೆ. ಪೊಲೀಸರಿಂದ ಗೌರವ ವಂದನೆಯನ್ನ ಸ್ವೀಕಾರ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದ್ಧೂರಿಯಾಗಿ ಈ ಬಾರಿ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಅರಮನೆ ಅಂಗಳಕ್ಕೆ ಬಂದಿದೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ವಿನೋದ್, ನಾಡ ಹಬ್ಬ ಮೈಸೂರು ದಸರಾ ಹಬ್ಬ ಹಿನ್ನೆಲೆಯಲ್ಲಿ ಅರಮನೆ ಅಂಗಳಕ್ಕೆ ಗಜಪಡೆ ಕಾಲಿಟ್ಟಿರುವಂಥದ್ದು, ಆ ದೃಶ್ಯ ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲದು, ಆ ರೀತಿಯಾಗಿದೆ. ಯಾವ ರೀತಿಯಾಗಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯ, ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೈಸೂರು ಸಂಪೂರ್ಣವಾಗಿ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂತಂದ್ರೆ ದಸರಾ ಗಜಪಡೆಗಳು. ಕಳೆದ 2 ದಿನಗಳ ಹಿಂದೆ ಗಜಪಯಣದ ಮೂಲಕವಾಗಿ ಕಾಡಿನ ನಾಡಿಗೆ ಬಂದಂತಹ ಆನೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ವಿಶ್ರಾಂತಿಯನ್ನು ಪಡೆಯಿತು. ಇವತ್ತು ಬೆಳಿಗ್ಗೆ ಅರಣ್ಯ ಭವನದಿಂದ ನೇರವಾಗಿ ಮೈಸೂರು ಅರಮನೆಗೆ ಕಾಲ್ನಡಿಗೆ ಮೂಲಕವಾಗಿ ಸುಮಾರು
4 ಕಿಲೋಮೀಟರ್ಗಳ ಕಾಲವಾಗಿ ಕಾಲ್ನಡಿಗೆ ಮೂಲಕವಾಗಿ ದಸರಾ ಗಜಪಡೆಗಳು ಅರಮನೆಗೆ ಎಂಟ್ರಿಯನ್ನು ಕೊಟ್ಟಿದೆ. ಅರಮನೆಗೆ ಎಂಟ್ರಿ ಕೊಡುವ ಸಂದರ್ಭದಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ದಸರಾ ಗಜಪಡೆಗಳಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಶಾಸಕರಾದಂತಹ ತನ್ವಿ ಸೇಠ್ ಇರ್ಬೋದು, ಶ್ರೀವತ್ಸ ಇರ್ಬೋದು, ಜೊತೆಗೆ ಇತರ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ದಸರಾ ಗಜಪಡೆಗಳನ್ನ ಅರಮನೆಗೆ ಬರಮಾಡಿಕೊಳ್ಳಲಾಗಿದೆ. ಆದ್ರೆ ಸುಮಾರು 45ರಿಂದ 50 ದಿನಗಳ ಕಾಲ ಇವತ್ತಿನಿಂದ ಮೈಸೂರಿನ ಅರಮನೆಯಲ್ಲಿ ದಸರಾ ಗಜಪಡೆಗಳು ತಾಲೀಮನ್ನ ನಡೆಸಿದ್ರೆ ನಾಳೆಯಲ್ಲಿ ಈಗಾಗಲೇ ತಾಲೀಮು ಕೂಡ ಆರಂಭ ಆಗುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಮೈಸೂರಿನ ಅರಮನೆಯಿಂದ ಬಲಿಮಂಟಪದವರೆಗೂ ಕೂಡ ಏನೋ ಒಂದು ತಾಲೀಮಿರುತ್ತೆ. ಆ ತಾಲೀಮಿನವರು ಭಾಗಿಯಾಗ್ತವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಬಾರಿಯನ್ನ ಹೊರುವಂತಹ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಇವತ್ತು ಬಂದಿದೆ. ಶುಕ್ರವಾರ ಇನ್ನು 5 ಆನೆಗಳು, ಒಟ್ಟು 14 ಆನೆಗಳು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇದೆ. ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.